ಮಾಯೆ ಮಾಯಾ ಅಂದರೆ ಏನು, ಇದರ ಬಗ್ಗೆ ನಮ್ಮೆಲ್ಲರಿಗೂ ಕುತೂಹಲ ಇದ್ದೇ ಇರುತ್ತೆ. ತುಂಬ ಜನ ಮಾಯೆ ಅಂದರೆ ಕಣ್ಣಿಗೆ ಕಾಣೋ ಭ್ರಮೆ ಅಥವಾ ಮ್ಯಾಜಿಕ್ ಅನ್ಕೋತಾರೆ. ಆದರೆ ನಾವು ಸ್ವಲ್ಪ ಆಳವಾಗಿ ನೋಡಿದರೆ ಮಾಯೆ ಅನ್ನೋದು ಹೊರಗಡೆ ಪ್ರಪಂಚದಲ್ಲಿ ಮಾತ್ರ ಇಲ್ಲ, ಅದು ನಮ್ಮ ಒಳಗಿನ ಪ್ರಜ್ಞೆಯ ಕಾನ್ಷಿಯಸ್ನೆಸ್ ಪ್ರತಿಬಿಂಬ. ಇದು ಸತ್ಯ ಮತ್ತು ನಮ್ಮ ನಡುವೆ ಇರೋ ಅಡ್ಡಗೋಡೆ ಅಷ್ಟೇ ಅಲ್ಲ, ನಾವು ಈ ಪ್ರಪಂಚ ಹೇಗೆ ನೋಡ್ತೀವಿ ಅನ್ನೋದನ್ನೇ ನಿರ್ಧಾರ ಮಾಡೋ ಒಂದು ದೊಡ್ಡ ಶಕ್ತಿ. ನಮ್ಮ ಪುರಾಣಗಳಲ್ಲಿ ಮಾಯೆಯನ್ನು ಒಬ್ಬ ದೇವತೆ ಅಂತ, ಅಂದರೆ ದುರ್ಗಾದೇವಿಯ ರೂಪ ಅಂತ ಹೇಳ್ತಾರೆ. ಈ ಇಡೀ ಸೃಷ್ಟಿಯನ್ನು ಆಡಿಸೋ ಶಕ್ತಿ ಮಾಯೆ ಅನ್ನೋದು ಈ ದುರ್ಗಮ ಮಾರ್ಗ ಆಡಿಸೋ ಶಕ್ತಿ ಅವಳು. ಆದರೆ ನಿಜ ಹೇಳೋದಾದರೆ ಮಾಯೆ ನಮ್ಮಿಂದ ಬೇರೆ ಅಲ್ಲ. ನಮ್ಮ ಮನಸ್ಸಿನ ಆಸೆಗಳು, ಕಲ್ಪನೆಗಳು ಮತ್ತು ಹಳೆಯ ನಂಬಿಕೆಗಳೇ ಮಾಯೆಯಾಗಿ ನಮ್ಮ ಕಣ್ಣ ಮುಂದೆ ನಿಂತಿವೆ. ನಾವು ಪ್ರಪಂಚವನ್ನು ಅದು ಹೇಗಿದೆಯೋ ಹಾಗೆ ನೋಡಲ್ಲ, ಬರೀ ನಮ್ಮ ಕಣ್ಣಿಗೆ ಕಟ್ಟಿರೋ ಪೂರ್ವಾಗ್ರಹ ಕನ್ನಡಕದಿಂದ ನೋಡ್ತೀವಿ. ನೋಡಿ, ಮೇಲ್ನೋಟಕ್ಕೆ ನಮಗೆ ಏನು ಕಾಣುತ್ತೆ, ಈ ಪ್ರಪಂಚ ಗಟ್ಟಿಯಾಗಿದೆ, ನಿಜವಾಗಿದೆ ಅಂತ ಅನಿಸುತ್ತೆ. ನಾನು ಬೇರೆ, ಈ ಪ್ರಪಂಚ ಬೇರೆ ಅನ್ನೋ ಭಾವನೆ ನಮ್ಮಲ್ಲಿ ಗಟ್ಟಿಯಾಗಿರುತ್ತೆ. ಇದನ್ನೇ ನಾವು ದ್ವಂದ್ವ, ಡ್ಯುಯಾಲಿಟಿ ಅಂತೀವಿ. ಇದೇ ನಮ್ಮೆಲ್ಲ ಕಷ್ಟಗಳಿಗೆ, ಆಶೆಗಳಿಗೆ ಮೂಲ ಕಾರಣ. ಈ ಭ್ರಮೆ ಎಷ್ಟು ಪ್ರಬಲವಾಗಿದೆ ಅಂದರೆ ನಾವು ಇದನ್ನೇ ಸತ್ಯ ಅಂತ ನಂಬಿಬಿಡ್ತೀವಿ. ಆದರೆ ಸ್ವಲ್ಪ ಯೋಚನೆ ಮಾಡಿದರೆ ಇಷ್ಟೇನಾ ಜೀವನ, ಅಥವಾ ಇದರ ಹಿಂದೆ ಬೇರೆ ಏನಾದರೂ ಇದೆಯಾ ಅನ್ನೋ ಪ್ರಶ್ನೆ ಶುರುವಾಗುತ್ತೆ. ಇನ್ನು ದೇವತೆಗಳ ವಿಷಯಕ್ಕೆ ಬರೋಣ. ವಿಷ್ಣು, ಶಿವ ಅಥವಾ ಬೇರೆ ಯಾವ ದೇವರೇ ಆಗಲಿ, ಅವರು ಬರೀ ಕಥೆಗಳಲ್ಲಿ ಬರೋ ಪಾತ್ರಗಳಲ್ಲ. ವಿಷ್ಣು ಅಂದರೆ ಸೃಷ್ಟಿಕರ್ತ, ಅಂದರೆ ಕಾಪಾಡೋನು ಅಂತೀವಿ, ಅಂದರೆ ಎಲ್ಲದಕ್ಕೂ ಕಾರಣ. ಅವನು ಬರೀ ಪ್ರಪಂಚನ ಮಾತ್ರವಲ್ಲ, ನಮ್ಮ ಮನಸ್ಸಿನ ಸಮತೋಲನಗಳನ್ನು ಕಾಪಾಡೋ ಶಕ್ತಿ. ಪ್ರತಿಯೊಬ್ಬ ದೇವರು ನಮ್ಮ ಮನಸ್ಸಿನ ಒಂದೊಂದು ಭಾಗವನ್ನು ಪ್ರತಿನಿಧಿಸ್ತಾರೆ. ಮನಸ್ಸಿಗೆ ಚಂದ್ರ ಇದ್ದಾರೆ, ಆ ಥರ. ಮಾಯೆ ವಿಷಯದಲ್ಲೂ ಅಷ್ಟೇ, ಅವಳು ಭ್ರಮೆಯನ್ನು ಸೃಷ್ಟಿ ಮಾಡ್ತಾಳೆ ನಿಜ. ನಾನು ಮತ್ತು ದೇವರು ಬೇರೆ ಬೇರೆ ಅಂತ ತೋರಿಸ್ತಾಳೆ. ಆದರೆ ಅವಳ ಉದ್ದೇಶ ನಮ್ಮನ್ನು ಮೋಸ ಮಾಡೋದಲ್ಲ. ಮಾಯೆ ಒಂದು ಕನ್ನಡಿ ಇದ್ದ ಹಾಗೆ ನಮ್ಮ ಮನಸ್ಸಿನಲ್ಲಿರೋ ಆಸೆ, ಭಯ, ಅಟ್ಯಾಚ್ಮೆಂಟ್, ಒಂದು ಆಸಕ್ತಿ ಇದೆಯಲ್ಲ, ಎಲ್ಲವನ್ನ ಅದು ನಮಗೆ ತೋರಿಸುತ್ತೆ. ಯಾವಾಗ ಮಾಯೆ ಹೊರಗಡೆ ಇಲ್ಲ, ನಮ್ಮೊಳಗೆ ಇದೆ ಅಂತ ಅರ್ಥ ಆಗುತ್ತೋ ಆವಾಗ ನಾವು ಎಚ್ಚರಗೊಳ್ತೀವಿ. ನಮ್ಮ ಗೌಡಿ ವೈಷ್ಣವರಿದಲ್ಲ, ಅವ್ರ ಪ್ರಕಾರ, ಸಿದ್ಧಾಂತ ಪ್ರಕಾರ ಏನಂದರೆ, ಈ ಮಾಯೆ ಅನ್ನೋದು ಸೃಷ್ಟಿಯ ಶಕ್ತಿ, ಇದನ್ನು ಲೀಲೆ ಅಂತ ಕರೆಯೋದು. ಇದೊಂದು ದೈವಿಕ ಆಟ, ಭಗವಂತನ ಇನ್ನೊಂದು ರೆಪ್ರೆಸೆಂಟೇಟಿವ್, ಅಂದರೆ ಭಗವಂತನ ಒಂದು ಸ್ಥಾನ. ಈ ಪ್ರಪಂಚ ಸುಳ್ಳಲ್ಲ, ಇದು ಆ ಪರಮಾತ್ಮನ ಅನಂತ ಶಕ್ತಿಯ ಒಂದು ರೂಪ. ಯಾವಾಗ ನಾವು ಈ ಸತ್ಯವನ್ನು ತಿಳ್ಕೊತೀವೋ ಆಗ ಪ್ರಪಂಚ ನಮಗಿಂತ ಬೇರೆಯಲ್ಲ, ನಾವೆಲ್ಲ ಆ ದೈವಿಕ ಪ್ರಜ್ಞೆಯ ಭಾಗ ಅನ್ನೋದು ಗೊತ್ತಾಗುತ್ತೆ. ಮನಃಶಾಸ್ತ್ರದ ಸೈಕಾಲಜಿ ಪ್ರಕಾರ ಏನಂದರೆ, ನೋಡಿದರೆ ನಮ್ಮ ಅಹಂಕಾರ, ಈಗೋ ನಮ್ಮನ್ನು ಎಲ್ಲರಿಂದ ಬೇರೆ ಮಾಡುತ್ತೆ. ನಾವು ಅಂದ್ಕೊಂಡಿದ್ದೇ ಸತ್ಯ ಅಂತ ನಂಬೋ ಹಾಗೆ ಮಾಡುತ್ತೆ. ಇದೇ ಮಾಯೆಯ ಪರದೆ. ಇದನ್ನು ನಾವು ಯುದ್ಧ ಮಾಡಿ ಗೆಲ್ಲೋಕೆ ಆಗಲ್ಲ. ಇದಕ್ಕೆ ಒಂದೇ ದಾರಿ, ಅದು ಅರಿವು, ಅವೇರ್ನೆಸ್. ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ನಮ್ಮ ಯೋಚನೆಗಳು ಎಲ್ಲಿಂದ ಬರ್ತಿವೆ ಅಂತ ಗಮನಿಸಿದರೆ ಸಾಕು, ಮಾಯೆಯ ಪರದೆ ತನ್ನಷ್ಟಕ್ಕೆ ತಾನೇ ತೆರೆಯುತ್ತೆ. ಕೊನೆಯದಾಗಿ ಹೇಳೋದಾದರೆ, ಮಾಯೆ ನಮಗೆ ಶತ್ರು ಅಲ್ಲ, ಅದು ಸತ್ಯವನ್ನು ಮುಚ್ಚಿಡುತ್ತೆ. ಆದರೆ ಸರಿಯಾದ ಸಮಯಕ್ಕೆ ಸತ್ಯವನ್ನು ತೋರಿಸೋದು ಅದೇ ಕೂಡ. ಮಾಯೆ ಇದೆ ಅಂತ ಗೊತ್ತಾದ್ರೇ ನಮಗೆ ಸತ್ಯದ ದರ್ಶನ ಆಗೋದು. ಇದು ನಮಗೆ ಎಚ್ಚರಗೊಳ್ಳೋಕೆ ಕೊಟ್ಟಿರೋ ಒಂದು ಆಹ್ವಾನ. ಬನ್ನಿ ಈ ಕ್ಷಣದಲ್ಲಿ ಸ್ವಲ್ಪ ಶಾಂತವಾಗಿರೋಣ. ಮಣ್ಣಲ್ಲಿ ಬಿತ್ತಿದ ಬೀಜ ಹೇಗೆ ಸದ್ದಿಲ್ಲದೆ ಬೆಳೆಯುತ್ತೋ ಹಾಗೆ ಈ ಸತ್ಯ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಇಳಿಯಲಿ. ಏನನ್ನು ಬದಲಾಯಿಸೋದು ಬೇಡ, ಹೌದಲ್ಲ? ಏನು ಬದಲಾವಣೆ ಬೇಡ, ನಮ್ಮಲ್ಲಿ ಏನನ್ನು ಹಿಡಿದಿಟ್ಟುಕೊಳ್ಳೋದು ಬೇಡ. ಸುಮ್ಮನೆ ಸಾಕ್ಷಿಯಾಗಿರೋಣ, ಜಸ್ಟ್ ಬಿ ಆಗಿರೋಣ ಅಷ್ಟೇ. ಅದುವೇ ನಿಜವಾದ ತಿಳುವಳಿಕೆ. ಈಗ ಹೇಗೆ ಮಾಯೆ ಅಂದರೆ ಏನಪ್ಪ ಅಂದರೆ,
ಒಂದು ಇಂಡಿಯಾ ಇದೆ, ಇಂಡಿಯಾದಲ್ಲಿ ಒಂದು ಪ್ರಿಸನ್ ಹೌಸ್ ಇದೆ, ಜೈಲಿದೆ. ಅದೇ ಥರನೇ ಕೂಡ ಭಗವಂತನ ಒಂದು ಲೀಲೆಯಲ್ಲಿ, ಭಗವಂತನ ಒಂದು ಕಾರ್ಯದಲ್ಲಿ, ಭಗವಂತನ ಒಂದು ಶಕ್ತಿಯಲ್ಲಿ ಆ ಮಾಯಾಶಕ್ತಿ ಕೂಡ ಒಂದು. ಈಗ ಹೇಗೆ ಡಿಪಾರ್ಟ್ಮೆಂಟ್ಸ್ ಇದೆ, ಕಾರಾಗೃಹ ಡಿಪಾರ್ಟ್ಮೆಂಟು, ಹೆಲ್ತ್ ಡಿಪಾರ್ಟ್ಮೆಂಟು ಎಲ್ಲ ಇದೆ ಅಲ್ವಾ. ಆ ಥರ ಭಗವಂತನ ಒಂದು ಸೃಷ್ಟಿಯಲ್ಲಿ, ಭಗವಂತನ ಒಂದು ಕೆಲಸದಲ್ಲಿ, ಭಗವಂತನ ಒಂದು ಇದರಲ್ಲಿ ಕೂಡ ಆ ಒಂದು ಮಾಯೆ ಅನ್ನೋದು ಕೂಡ ಒಂದು ಡಿಪಾರ್ಟ್ಮೆಂಟು, ಒಂದು ಆಡಳಿತಗಾರ ಹುದ್ದೆ, ಆಡಳಿತಗಾರ ಸ್ಥಾನ, ಆಡಳಿತ ಮಾಡ್ತಕ್ಕಂಥ ಶಕ್ತಿ ಮಾಯೆ. ಜೀವೇರ ಸ್ವರೂಪ ಕೃಷ್ಣ ನಿತ್ಯದಾಸ್. ಯಾವಾಗ ನಾವು ಭಗವಂತನಿಗೆ ಶರಣಾಗ್ತೀವೋ ಅಲ್ಲಿವರೆಗೂ ಕೂಡ ಮಾಯೆ ನಮ್ಮ ಹಿಂದೆ ಬಿದ್ದಿರುತ್ತೆ. ಆ ಥರ, ಯಾಕಂದರೆ ನಾವು ಭಗವಂತನ ಅಂಶರಾಗಿದ್ದೀವಿ. ಭಗವಂತನಿಗೆ ಶರಣಾಗುವವರೆಗೂ ಮಾಯೆ ನಮ್ಮ ಹಿಂದೆ ಬಿದ್ದಿರುತ್ತೆ, ನಮ್ಮ ಹಿಂದೆ ಅದು ತೊಂದರೆ ಕೊಡ್ತಾ ಇರುತ್ತೆ ಮಾಯೆ, ಹೌದಲ್ವಾ. ಈಗ ಹೇಗೆ ಜೈಲಲ್ಲಿ ಎಲ್ಲಿವರೆಗೂ ಕೈದಿ ಒಬ್ಬ ಒಳ್ಳೆಯ ಗುಣದ ವ್ಯಕ್ತಿ ಆಗಿಲ್ವೋ ಅಲ್ಲಿವರೆಗೂ ಕೂಡ ಜೈಲು ಇಟ್ಕೊಳ್ಳುತ್ತೆ. ಒಳ್ಳೆಯ ಗುಣದ ವ್ಯಕ್ತಿ ಆದ ಕೂಡಲೇ ಅವನನ್ನು ಒಳ್ಳೆಯ ಗುಣದ ವ್ಯಕ್ತಿ ಅಂದ್ಬಿಟ್ಟು ಬಿಟ್ಟು ತುಂಬ ಒಳ್ಳೆಯ ಮನುಷ್ಯ ಅವನು ಅಂದ್ಬಿಟ್ಟು 10 ವರ್ಷ ಡಿಸ್ಕೌಂಟ್ ಮಾಡುತ್ತೆ, 5 ವರ್ಷ ಡಿಸ್ಕೌಂಟ್ ಮಾಡುತ್ತೆ, ಬೇಡ ಜೈಲಲ್ಲಿ ಇರಲಿಕ್ಕೆ ನೀವು ಯೋಗ್ಯರಲ್ಲ ಅಂತ ಹೇಳುತ್ತೆ. ಯಾವುದು? ಜೈಲಿನ ಆಡಳಿತ, ಬಂದಿಖಾನೆ ಆಡಳಿತನ ಆ ಕೈದಿಯನ್ನು ಹೊರಗಡೆ ಬಿಟ್ಬಿಡುತ್ತೆ. ನೀವು ಇಲ್ಲಿ ಇರಲಿಕ್ಕೆ ಯೋಗ್ಯರಲ್ಲ, ಅಯೋಗ್ಯರು ನೀವು. ಯಾರು? ಕೈದಿಗಳು. ಕೈದಿ, ನೀನು ಇಲ್ಲಿ ಇರಲಿಕ್ಕೆ ಯೋಗ್ಯನಲ್ಲಪ್ಪ, ನೀನು ಹೊರಗಡೆ ಹೋಗು, ಇದು ನಿನಗೆ ಸ್ಥಾನವಲ್ಲ ಅಂತ ಕಳಿಸ್ಬಿಡುತ್ತೆ. ಹಾಗೆಯೇ ಮಾಯ ಏನು ಮಾಡುತ್ತೆ? ನಾವು ಭಗವಂತನಿಗೆ ಶರಣಾದಾಗ, ಶ್ರೀಕೃಷ್ಣನಿಗೆ ಶರಣಾದಾಗ ಏನಾಗುತ್ತೆ? ನಮ್ಮನ್ನು ಬಿಟ್ಬಿಡುತ್ತೆ, ರಿಲೀಸ್ ಮಾಡುತ್ತೆ. ಯಾಕಂದರೆ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅಲ್ಲಿದೆ ನಮ್ಮ ಮನೆ, ನಿಜವಾದ ಮನೆ ಅಲ್ಲಿದೆ, ಅಂದರೆ ನಿಜವಾದ ಲೋಕ ಅಲ್ಲಿದೆ, ನಿಜವಾದ ಸ್ಥಾನ ಅಲ್ಲಿದೆ, ವೈಕುಂಠ ಲೋಕ, ಗೋಲೋಕ, ಆ ಥರ. ಧನ್ಯವಾದಗಳು.